ಅಂಕಿತಾ ಭಂಡಾರ್ ಈಕೆ ಉತ್ತರಾಖಂಡದ ಕಾಡು ಪ್ರದೇಶದ ನಡುವೆ ಇರುವ ರೆಸಾರ್ಟ್ ಒಂದರಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ಲು. ಕೆಲಸಕ್ಕೆ ಸೇರಿ ಇನ್ನು 20 ದಿನವೂ ಆಗಿರಲಿಲ್ಲ. ಅಷ್ಟರಲ್ಲಾಗಲೇ ಆಕೆಯ ಹೆಣ ಹಳ್ಳವೊಂದರಲ್ಲಿ ಪತ್ತೆಯಾಗಿತ್ತು. ರಿಸೆಪ್ಷನಿಸ್ಟ್ ಕೆಲಸದ ಜೊತೆಗೆ ಬಂದ ಅತಿಥಿಗಳಿಗೆ ಎಕ್ಸ್ಟ್ರಾ ಸೇವೆ ನೀಡಬೇಕು ಅನ್ನೋದು ರೆಸಾರ್ಟ್ ಮಾಲೀಕನ ಕಟ್ಟಾಜ್ಞೆ ಆಗಿತ್ತು. ಇದನ್ನ ಅಂಕಿತಾ ಭಂಡಾರಿ ಧಿಕ್ಕರಿಸಿದ್ದಕ್ಕೆ ಆಕೆ ಹೆಣವಾಗಿ ಮಲಗಿಬಿಟ್ಟಿದ್ಲು. ಅಂಕಿತಾ ಭಂಡಾರಿ ಕಡು ಬಡತನದಲ್ಲಿ ಬಂದ ಹೆಣ್ಣು ಮಗಳು. ಆಕೆಯ ಪರವಾಗಿ ಹೋರಾಡೋದಕ್ಕೆ ಹಿಂದು ಮುಂದು ಯಾರೂ ಇರಲಿಲ್ಲ. ಇತ್ತ ರೆಸಾರ್ಟ್ ಮಾಲೀಕ ಆಕಿನ ಬಿಜೆಪಿ ನಾಯಕನೊಬ್ಬನ ಪುತ್ರನಾಗಿದ್ದ. ಅತಿಥಿಗಳಾಗಿ ಬಂದವರು ಆಸ್ತಿ ಅಂತಸ್ತಿನಲ್ಲಿ ಪ್ರಬಲರು. ಹೀಗಾಗಿ ಅಂಕಿತಾ ಭಂಡಾರಿ ಪ್ರಕರಣ ಹೇಳ ಹೆಸರಿಲ್ಲದಂತಾಗತ್ತೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನೋದು ಸಾಬೀತಾಗಿದೆ. ಅಂಕಿತಾ ಭಂಡಾರಿಗೆ 2.5 ವರ್ಷದಲ್ಲೇ ನ್ಯಾಯ ಸಿಕ್ಕಿದೆ. ಅಂಕಿತಾಳನ್ನ ಕೊಂದ ಶ್ರೀಮಂತ ಮನೆತನದ ಕಾಮುಕರಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಅದು 2022 ಸೆಪ್ಟೆಂಬರ್ ತಿಂಗಳು. ಕೊರೋನಾ ಸಂಕಷ್ಟ ದಿನಗಳ ಕರಾಳ ನೆನಪುಗಳು ಇನ್ನೂ ಮಾಸಿರಲಿಲ್ಲ. ಎಲ್ಲರನ್ನ ಬಾಧಿಸಿದಂತೆ ಕೊರೋನಾ ಅಂಕಿತಾ ಭಂಡಾರಿ ಕುಟುಂಬವನ್ನೂ ಬಾಧಿಸಿತ್ತು. ಒಂದೊಂದು ತುತ್ತಿನ ಊಟಕ್ಕೂ ಪರದಾಟ. ಹೀಗಾಗಿ 19 ವರ್ಷದ ಅಂಕಿತಾ ಭಂಡಾರಿಗೆ ಕೆಲಸಕ್ಕೆ ಸೇರಲೇಬೇಕಾದ ಅನಿವಾರ್ಯತೆ ಇತ್ತು. ಆಗ ಆಕೆಗೆ ಸ್ನೇಹಿತನೊಬ್ಬ ನೆರವಾಗಿದ್ದ. ಉತ್ತರಾಖಂಡದ ಹಿಲ್ ಸ್ಟೇಷನ್ನ ಕಾಡಿನ ನಡುವೆ ಇರುವ ಋಷಿಕೇಶದ ವನಂತರ ರೆಸಾರ್ಟ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಕೊಡಿಸಿದ್ದ. ಆಕೆ ಅಲ್ಲಿಯೇ ಇರೋದಕ್ಕೆ ರೂಮ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಯಾಕಂದ್ರೆ ರೆಸಾರ್ಟ್ ಕಾಡಿನ ಮಧ್ಯೆ ಇರೋದ್ರಿಂದ ಹೋಗಿ ಬರೋದಕ್ಕೆ ಯಾವುದೇ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಅಂದ್ಹಾಗೆ ವನಂತರ ರೆಸಾರ್ಟ್ ಉತ್ತರಾಖಂಡದ ಪ್ರಭಾವಿ ಬಿಜೆಪಿ ನಾಯಕನಾಗಿದ್ದವರೊಬ್ಬರ ಪುತ್ರ ಪುಲ್ಕಿತ್ ಆರ್ಯ ಎಂಬಾತನದ್ದು. ರಾಜಕಾರಣಿಗಳಿಗೆ ಸೇರಿದ ರೆಸಾರ್ಟ್ ಅಂದ ಮೇಲೆ ಕೇಳ್ಬೇಕಾ? ಐಷಾರಾಮಿ ವ್ಯವಸ್ಥೆಗಳೆಲ್ಲವೂ ಅಲ್ಲಿದ್ವು. ಅಲ್ಲಿಗೆ ಬರೋರೆಲ್ಲ ದೊಡ್ಡ ಉದ್ಯಮಿಗಳು, ರಾಜಕಾರಣಿಗಳೇ ಆಗಿದ್ರು. ದುಡ್ಡಿನ ಮಧ್ಯದಲ್ಲಿ ಮೆರಿತಾ ಇರುವವರು ರೆಸಾರ್ಟ್ಗೆ ಬರ್ತಾರೆ ಅಂದ್ರೆ ಅಲ್ಲೇನೆಲ್ಲ ಮಾಡಬಹುದು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದ್ರೆ ಅಲ್ಲಿ ಏನ್ ನಡೀತಾ ಇತ್ತು ಅನ್ನೋದು ಅಂಕಿತಾ ಭಂಡಾರಿಗಾಗ್ಲಿ ಆಕೆಯ ಸ್ನೇಹಿತನಿಗಾಗ್ಲಿ ಗೊತ್ತಿರಲಿಲ್ಲ. ಅಂಕಿತಾ ಭಂಡಾರಿ 1-2 ವಾರ ಕೆಲಸ ಮಾಡಿದ್ಲು. ಅಲ್ಲಿಯ ತನಕ ಆಕೆಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಅನುಭವ ಆಗಿರ್ಲಿಲ್ಲ. ಆದ್ರೆ ಅದೊಂದು ದಿನ ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿದ್ದ ಒಂದಷ್ಟು ಶ್ರೀಮಂತರು ಆ ರೆಸಾರ್ಟ್ಗೆ ಬಂದಿದ್ರು. ಅದರಲ್ಲಿ ಕೆಲವರು ರಿಸೆಪ್ಷನ್ ನಲ್ಲಿದ್ದ ಅಂಕಿತಾ ಭಂಡಾರಿಯನ್ನ ನೋಡಿ ಆಕೆಯನ್ನ ತಮ್ಮ ರೂಮಿಗೆ ಕಳುಹಿಸುವಂತೆ ರೆಸಾರ್ಟ್ ಮಾಲೀಕನಿಗೆ ದುಂಬಾಲು ಬಿದ್ದಿದ್ರು. ಅಲ್ಲಿಯ ತನಕ ಆ ರೆಸಾರ್ಟ್ ನಲ್ಲಿ ಏನ್ ನಡೀತಾ ಇತ್ತೋ ಗೊತ್ತಿಲ್ಲ. ಆದ್ರೆ ಬಂದ ಅತಿಥಿಗಳು ಕೇಳಿದ್ರು ಅನ್ನೋ ಕಾರಣಕ್ಕೆ ರೆಸಾರ್ಟ್ ಮಾಲೀಕ ಪುಲ್ಕಿತ್ ಆರ್ಯ ಅಂಕಿತಾ ಭಂಡಾರಿಯನ್ನ ಕರೆಯಿಸಿ ಅತಿಥಿಗಳಿಗೆ ಎಕ್ಸ್ಟ್ರಾ ಸರ್ವಿಸ್ ಕೊಡುವಂತೆ ಸೂಚನೆ ನೀಡಿದ. 8,000 ಸಂಬಳಕ್ಕೆ ಯಾಕೆ ದುಡಿತೀಯಾ? ನೀವು ಅತಿಥಿಗಳಿಗೆ ಹೆಚ್ಚುವರಿ ಸರ್ವಿಸ್ ಕೊಟ್ರೆ ದಿನಕ್ಕೆ 10,000 ರೂಪಾಯಿ ಕೊಡ್ತೀನಿ ಅಂತ ಆಮಿಷ ಒಡ್ಡಿದ್ದ. ಇನ್ನೆಷ್ಟು ದಿನ ನಿನ್ನ ಕುಟುಂಬ ಬಡತನದಲ್ಲಿ ಬೇಯಬೇಕು? ನೀವು ಮನಸ್ಸು ಮಾಡಿದ್ರೆ ಕೈ ತುಂಬ ಸಂಪಾದಿಸಬಹುದು ಅಂತ ಆಸೆ ಹುಟ್ಟಿಸೋದಕ್ಕೆ ಪ್ರಯತ್ನಿಸಿದ್ದ. ಆದ್ರೆ ಅಂಕಿತಾ ಭಂಡಾರಿ ಇದಕ್ಕೆ ಬಿಲ್ಕುಲ್ ಒಪ್ಪಲಿಲ್ಲ. ಎಕ್ಸ್ಟ್ರಾ ಸರ್ವಿಸ್ ಅನ್ನೋ ಶ್ರೀಮಂತ ಅತಿಥಿಗಳ ಪಲ್ಲಂಗ ಸೇವೆಯನ್ನ ಆಕೆ ಸಾರಸಗಟವಾಗಿ ನಿರಾಕರಿಸಿ ಬಿಟ್ಟಿದ್ಲು. ಇದನ್ನ ಕೇಳಿ ಆ ರೆಸಾರ್ಟ್ ಮಾಲೀಕ ಪುಲ್ಕಿತ್ ಆರ್ಯ ಆಕೆ ಮೇಲೆ ನಖಾಶಿಕ ಅಂತ ಉರಿದು ಬಿದ್ದಿದ್ದ. ಒಂದು ಕಡೆ ರೆಸಾರ್ಟ್ ಮಾಲೀಕನಿಗೆ ಬಂದ ಅತಿಥಿಗಳು 19 ವರ್ಷದ ಅಂಕಿತಾ ಭಂಡಾರಿ ಬೇಕೇ ಬೇಕು ಅಂತ ದುಂಬಾಲು ಬಿದ್ದಿದ್ರು. ಆದ್ರೆ ಅಂಕಿತಾ ಮಾತ್ರ ಯಾವ ಕಾರಣಕ್ಕೂ ಆ ಕೆಲಸ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಹಾಗಂತ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಆಕೆಗೆ ಸಾಧ್ಯವಿರಲಿಲ್ಲ. ಯಾಕಂದ್ರೆ ಆಕೆ ಇದ್ದ ರೆಸಾರ್ಟ್ ಸುತ್ತಮುತ್ತ ಕಾಡು ಮೃಗಗಳು ಓಡಾಡೋ ಪ್ರದೇಶವಾಗಿತ್ತು. ಮನೆಗೆ ಹೋಗೋಣ ಅಂದ್ರೆ ಅಲ್ಲಿಂದ ಸಾರಿಗೆ ವ್ಯವಸ್ಥೆ ಕೂಡ ಇರಲಿಲ್ಲ. ಹೋಗ್ಬೇಕು ಅಂದ್ರೆ ರೆಸಾರ್ಟ್ಗೆ ಸೇರಿದ ವಾಹನಗಳಲ್ಲೇ ಹೋಗ್ಬೇಕಾಗಿತ್ತು. ಹೀಗಾಗಿ ಅಂಕಿತಾ ಭಂಡಾರಿಗೆ ಏನ್ ಮಾಡ್ಬೇಕು ಅನ್ನೋದೇ ತೋಚದಂತಾಗಿತ್ತು. ಈ ನಡುವೆ ಅಂಕಿತಾ ಭಂಡಾರಿ ತನ್ನ ರೆಸಾರ್ಟ್ಗೆ ಸೇರಿಸಿದ್ದ ಸ್ನೇಹಿತನಿಗೆ ಕರೆ ಮಾಡಿದ್ಲು. ನನ್ನ ಕೈಯಲ್ಲಿ ಇಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಬಂದು ಬಿಡ್ತೀನಿ ಅಂತ ಹೇಳ್ಕೊಂಡಿದ್ಲು. ಸ್ನೇಹಿತನ ಜೊತೆ ಕಣ್ಣಿನ ಕೋಡಿ ಹರಿಸಿದ್ಲು. ಆನಂತರ ಆಕೆ ಆತನಿಗೆ ಮೆಸೇಜ್ ಕೂಡ ಮಾಡಿದ್ಲು. ಅದೇ ಮೆಸೇಜ್ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯಾಗೋದಕ್ಕೆ ಪ್ರಮುಖ ಪಾತ್ರ ವಹಿಸಿತ್ತು. ಸ್ನೇಹಿತನಿಗೆ ಕರೆ ಮಾಡಿ ಫೋನ್ ಇಟ್ಟಿದ್ದ ಅಂಕಿತಾ ಭಂಡಾರಿ ಅಂದು ಭಯದಲ್ಲೇ ರಾತ್ರಿ ತನ್ನ ಕೊಠಡಿಯಲ್ಲಿ ಮಲಗಿದ್ಲು. ಆನಂತರ ಅದೇನಾಯ್ತೋ ಗೊತ್ತಿಲ್ಲ. 2022 ಸೆಪ್ಟೆಂಬರ್ 18ರಿಂದ ಅಂಕಿತಾ ನಾಪತ್ತೆಯಾಗಿ ಬಿಟ್ಟಿದ್ಲು. ಕೊನೆಗೆ ಆಕೆ ಸೆಪ್ಟೆಂಬರ್ 24ರಂದು ರೆಸಾರ್ಟ್ಗೆ ಹತ್ರ ಇರೋ ಋಷಿಕೇಶದ ಚಿಲ್ಲಾ ಕಾಲುವೆಯಲ್ಲಿ ಶವವಾಗಿ ಪತ್ತೆಯಾಗಿದ್ಲು.
ಪೌರಿ ಜಿಲ್ಲೆಯ ನಿವಾಸಿ ಅಂಕಿತಾ ಭಂಡಾರಿಯನ್ನ ಕಾಮುಕರು ನೀರಿಗೆ ತಳ್ಳಿ ಕೊಲೆ ಮಾಡಲಾಗಿದೆ ಅಂತ ಆರೋಪ ಕೇಳಿ ಬಂದಿತ್ತು. ಆದ್ರೆ ಆರೋಪಿಗಳು ಮಾತ್ರ ಇದು ಆತ್ಮಹತ್ಯೆ ಅಂತ ವಾದಿಸುತ್ತಲೇ ಬಂದಿದ್ರು. ಆದ್ರೆ ಕೇಸ್ನ ವಿಚಾರಣೆ ನಡೆಸಿದ ಪೊಲೀಸರು ಯಾವ ರಾಜಕೀಯದ ಲಾಭಿಗೂ ಮಣಿಯಲಿಲ್ಲ. ಯಾರೆಷ್ಟೇ ಒತ್ತಡ ಹಾಕಿದ್ರೂ ಲೆಕ್ಕಿಸದೆ ಅಂಕಿತಾ ಭಂಡಾರಿ ನಿಗೂಢ ಸಾವಿನ ರಹಸ್ಯದ ಬೆನ್ನು ಹತ್ತಿದ್ರು. ಆಗ ಸಿಕ್ಕಿದವನೇ ಅಂಕಿತಾ ಭಂಡಾರಿಗೆ ಕೆಲಸ ಕೊಡಿಸಿದ್ದ ಸ್ನೇಹಿತ. ಆತನ ಬಳಿ ವಿಚಾರಿಸಿದಾಗ ಅಂಕಿತಾ ಭಂಡಾರಿ ತನ್ನ ಬಳಿ ಹೇಳಿದ್ದ ವಿಚಾರವನ್ನೆಲ್ಲ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದ. ಸಾಲದು ಅನ್ನುವಂತೆ ಆಕೆ ಕಳುಹಿಸಿದ್ದ ಮೆಸೇಜ್ ಕೂಡ ತೋರಿಸಿದ್ದ. ಆ ಮೆಸೇಜ್ನಲ್ಲಿ ಅಂಕಿತಾ ಭಂಡಾರಿ, ನಾನು ಇಲ್ಲಿಂದ ವಾಪಸ್ ಬಂದ್ಬಿಡ್ತೀನಿ, ನಾನು ಯಾವ ಕಾರಣಕ್ಕೂ 10,000 ರೂಪಾಯಿ ಆಸೆಗಾಗಿ ನನ್ನ ಶೀಲವನ್ನ ಮಾರಿಕೊಳ್ಳೋದಿಲ್ಲ ಅಂತ ಬರೆದಿದ್ಲು. ಆ ಮೆಸೇಜ್ ನೋಡುತ್ತಲೇ ಪೊಲೀಸರು ಅಲರ್ಟ್ ಆಗ್ತಾರೆ. ಪ್ರಕರಣ ಬಯಲಿಗೆ ಬಂದ 24 ಗಂಟೆಯಲ್ಲೇ ಪೊಲೀಸರು ಅಂದಿನ ಪ್ರಬಲ ನಾಯಕರೊಬ್ಬರ ಮಗ ಪುಲ್ಕಿತ್ ಆರ್ಯ ಸೇರಿ 4 ಬಂಧಿಸ್ತಾರೆ. ಆರೋಪಿಗಳ ವಿರುದ್ಧ ಗ್ಯಾಂಗ್ಸ್ಟರ್ ಕಾಯ್ದೆಯ ಅಡಿಯೂ ಪ್ರಕರಣ ದಾಖಲು ಮಾಡಲಾಗುತ್ತೆ. ಜೊತೆಗೆ ಆಗಿನ ಉತ್ತರಾಖಂಡ್ ಸರ್ಕಾರ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಒಪ್ಪಿಸುತ್ತೆ. ಎಸ್ಐಟಿ ಅಧಿಕಾರಿಗಳು 47 ಪ್ರಮುಖ ಸಾಕ್ಷಿಗಳನ್ನ ಸಂಗ್ರಹಿಸಿ ಕೋರ್ಟ್ ಮುಂದಿಡುತ್ತೆ. ಇತ್ತ ಆರೋಪಿಗಳು ಸರ್ಕಾರಿ ವಕೀಲರನ್ನ ಬುಟ್ಟಿಗೆ ಹಾಕಿಕೊಳ್ಳುವ ಪ್ರಯತ್ನಗಳು ನಡೆಯುತ್ತವೆ. ಆಗ ಅಂಕಿತಾಳ ಪೋಷಕರು ಕೋರ್ಟ್ಗೆ ಮನವಿ ಮಾಡಿ 3 ಬಾರಿ ಸರ್ಕಾರಿ ವಕೀಲರನ್ನ ಬದಲಿಸ್ತಾರೆ. ಪ್ರಭಾವಿ ರಾಜಕಾರಣಿಯ ಮಗ ಪ್ರಮುಖ ಆರೋಪಿ. ಕೋಟಿಗಟ್ಟಲೆ ಆಸ್ತಿ ಇದೆ, ರಾಜಕೀಯ ಪ್ರಭಾವ ಇದೆ. ಹೀಗಾಗಿ ತಪ್ಪಿಸಿಕೊಳ್ಳೋದಕ್ಕೆ ಅವರಿಗೆ ನೂರಾರು ದಾರಿಗಳಿದ್ವು. ಆದ್ರೆ ಆ ಎಲ್ಲಾ ದಾರಿಗಳನ್ನ ಮುಚ್ಚುತ್ತಾ ಬಂದ್ರು ತನಿಖಾಧಿಕಾರಿಗಳು. ಯಾವ ದಾರಿಯಲ್ಲೂ ಆರೋಪಿಗಳಿಗೆ ಗೆಲುವು ಸಿಗಲಿಲ್ಲ. ಮಾಡಿದ ತಪ್ಪಿಗೆ ಕೋರ್ಟ್ ತಕ್ಕ ಶಾಸ್ತಿ ಮಾಡಿತು. ಇದೇ ಮೇ 30ರಂದು ಕೊಟ್ವಾರದ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿತು. ಮಾಜಿ ಬಿಜೆಪಿ ನಾಯಕನ ಮಗ ಹಾಗೂ ರೆಸಾರ್ಟ್ ಮಾಲೀಕ ಪುಲ್ಕಿತ್ ಆರ್ಯ ಹಾಗೂ ಆತನ ಸಹಚರರಾದ ಸೌರಭ್ ಭಾಸ್ಕರ್ ಮತ್ತು ಅಂಕಿತ್ ಗುಪ್ತಾ ತಪ್ಪಿತಸ್ಥರೆಂದು ಕೋರ್ಟ್ ಘೋಷಣೆ ಮಾಡಿದೆ. ಪ್ರಮುಖ ಆರೋಪಿ ಪುಲ್ಕಿತ್ ಆರ್ಯನಿಗೆ ಐಪಿಸಿ ಸೆಕ್ಷನ್ 201 ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಹಾಗೂ 5 ಲಕ್ಷ ದಂಡ ವಿಧಿಸಿದೆ. ಇದರ ಜೊತೆಗೆ 5 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ, ಐಪಿಸಿ ಸೆಕ್ಷನ್ 354A ಅಡಿಯಲ್ಲಿ 2 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ಮತ್ತು ಐಟಿಪಿಎ ಕಾಯ್ದೆಯ ಸೆಕ್ಷನ್ 3(1) ಅಡಿಯಲ್ಲಿ 5 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು 2,000 ರೂಪಾಯಿ ದಂಡ ವಿಧಿಸಲಾಗಿದೆ. ಇನ್ನು ಇತರ ಆರೋಪಿಗಳಾದ ಸೌರಭ್ ಹಾಗೂ ಅಂಕಿತ್ಗೆ ಐಪಿಸಿ ಸೆಕ್ಷನ್ 302 ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಮತ್ತು 50,000 ರೂಪಾಯಿ ದಂಡ, 5 ವರ್ಷಗಳ ಕಠಿಣ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡ ವಿಧಿಸಿದೆ. ಈ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರಮುಖ 47 ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಎಸ್ಐಟಿ ತನಿಖೆ ಬಳಿಕ 500 ಪುಟಗಳ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ಅಂದಹಾಗೆ ಘಟನೆ ನಂತರ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದ್ವು. ಆದ್ರೆ ಉತ್ತರಾಖಂಡ್ನ ಕೆಲವು ಸಂಘಟನೆಗಳು ಎಚ್ಚೆತ್ತುಕೊಂಡಿದ್ವು. ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು. ತಿಂಗಳಾನುಗಟ್ಟಲೆ ಉತ್ತರಾಖಂಡ್ ರಾಜ್ಯದಲ್ಲಿ ಅಂಕಿತಾ ಭಂಡಾರಿ ಪರವಾಗಿ ಹೋರಾಟಗಳು ನಡೆದವು. ಇದರಿಂದಾಗಿ ಅಧಿಕಾರಿಗಳು ಹೋರಾಟಕ್ಕೆ ತಲೆ ಬಾಗಿದ್ರು. ಇದರ ಪ್ರತಿಫಲದಿಂದಾಗಿ ಆರೋಪಿಗಳು ಈಗ ಜೈಲು ಸೇರುವಂತಾಗಿದೆ. ಶ್ರೀಮಂತರು, ಪ್ರಭಾವಿಗಳು, ರಾಜಕಾರಣಿಗಳು ತಾವೇನೇ ತಪ್ಪು ಮಾಡಿದ್ರು ಬಚಾವಾಗಬಹುದು ಅಂತ ನಂಬಿರ್ತಾರೆ. ಅದಕ್ಕೆ ಅವರ ವರ್ತನೆಗಳು ಅತ್ಯಂತ ಕ್ರೂರವಾಗಿರುತ್ತೆ. ಆದ್ರೆ ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಅನ್ನೋದು ಇಂತಹ ಪ್ರಕರಣಗಳಿಂದ ಸಾಬೀತಾಗುತ್ತಲೇ ಇರುತ್ತದೆ. ಈ ತೀರ್ಪು ತಪ್ಪು ಮಾಡುವವರಿಗೆ ಒಂದು ಪಾಠ, ಶ್ರೀಮಂತರ ಸೋಗಿನಲ್ಲಿರುವ ಕಾಮುಕರಿಗೆ ಇದೊಂದು ಎಚ್ಚರಿಕೆಯ ಗಂಟೆ.